ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇನು ಲಾಸ್ಟ್ ವ್ಲಾಗ್ ಇತ್ತಲ್ವಾ, ವರಮಹಾಲಕ್ಷ್ಮಿ ಹಬ್ಬದ ಮನೆ ಕ್ಲೀನಿಂಗ್ ವ್ಲಾಗು, ಅದರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಇದು. ದಯವಿಟ್ಟು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಂದು ಇನ್ನೊಂದು ಚಾನಲ್ ಇದೆ, ವೀಣಾ ಅಂತ ರೆಸಿಪಿ ಚಾನಲ್, ಅದನ್ನು ಕೂಡ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಏನು ನೋಡಿದ್ರಿ ಲಾಸ್ಟ್ ವ್ಲಾಗಲ್ಲೆಲ್ಲ ನಂದು ಮನೆ ಕ್ಲೀನಿಂಗು, ಎಲ್ಲ ಡಸ್ಟ್ ಎಲ್ಲ ತೆಗೆದು ಎಲ್ಲ ಒರೆಸಿ ಎಲ್ಲ ಆಯಿತು. ಇವಾಗ ಏನು ಕಾಟಿಗೆ ಮತ್ತು ಸೋಫಾ ಸೆಟ್ಗೆ ಎಲ್ಲದಕ್ಕೂ ಏನೇನು ಬೆಡ್ಶೀಟ್ಗಳು, ಬೆಡ್ಗೆ ಎಲ್ಲದಕ್ಕೂ ತೊಗೋತಾ ಇದ್ದೀನಿ. ನೋಡಿ, ನಂದು ಇದು ಬೆಡ್ಶೀಟ್ಸ್ದು ಮಾತ್ರ ಕಬೋರ್ಡ್ ಇದು. ಇದರಲ್ಲಿ ಬರೀ ಬ್ಲ್ಯಾಂಕೆಟ್ಸು, ಬೆಡ್ಶೀಟ್ಸು, ಸೋಫಾ ಸೆಟ್ ಕವರ್ಸು ಈ ಥರದ್ದು ಮಾತ್ರ ಇಟ್ಟಿರ್ತೀನಿ. ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ತೊಗೊಂಡು ರೆಡಿ ಮಾಡಿಕೊಂಡೆ ತೊಗೊಂಡು ಆ ರೂಮಿಗೆ ಇಡ್ತಾ ಇದ್ದೀನಿ ಫಸ್ಟು. ಎಷ್ಟೊತ್ತಾಯಿತು ಅಂತ ಅಂದರೆ ಒಂದು 4-5 hours ಆಗೋಯಿತು. ನಾನೆಲ್ಲ ರೆಡಿ ಮಾಡಿ, ಎಲ್ಲ ಡಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ, ಎಲ್ಲ ಒರೆಸಿ ಎಲ್ಲ ನೀಟಾಗಿ ಮಾಡಿ, ಆಮೇಲೆ ಲಾಸ್ಟಿಗೆ ನಾನು ಇದೆಲ್ಲ ಬೆಡ್ಶೀಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮದು ಒಂದು ಡಬಲ್ ಕಾಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೊಂದು ದಿವಾನ್ ಕಟ್ ಇತ್ತು, ಅದೇ ಸಮಕ್ಕೆ ಸೊ ಅದನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, 2 ಬೆಡ್ಡು, ಅದು ಬೆಡ್ಡು ಹಳೆ ಬೆಡ್ಡು ಚೆನ್ನಾಗಿರಲಿಲ್ಲ ಅಂತ ಬೇರೆ ಬೆಡ್ನು ಕೂಡ ಎರಡಕ್ಕೂ ಸಮ ಇರಲಿ, ಒಂದೇ ಥರ ಇರಲಿ ಅಂತ ತೆಗ್ಸಿ ನಾವು ಬೆಡ್ ಮಾಡಿಸಿದ್ವಿ. ಚೆನ್ನಾಗಿದೆ, ಬಟ್ ಪರವಾಗಿಲ್ಲ. ಇವಾಗ ರೀಸೆಂಟಾಗಿ ಸ್ವಲ್ಪ ಯೂಸ್ ಮಾಡ್ಬೋದು. ಮುಂಚೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಷ್ಟೇನು, ಆದ್ರೂ ಸ್ವಲ್ಪ ಚೇಂಜ್ ಬೇರೆ ಥರದ್ದು ಯಾವುದಾದ್ರೂ ತೊಗೊಳ್ಳೋಣ ಅಂತ ಐಡಿಯಾ ಇದೆ. ನೋಡಿ, ಈ ಥರ ಎಲ್ಲ ಹಾಸಿ ಎಲ್ಲ ರೆಡಿ ಮಾಡಿ ಆಯಿತು. ಇದು ಎಲ್ಲ ರೂಮಿಂದೂ ಏನು ಬ್ಲ್ಯಾಂಕೆಟ್ನ ನನ್ನ ಮಗ ತಂದು ಒಂದೇ ರೂಮಲ್ಲಿ ಎಲ್ಲ ಇಟ್ಟಿರ್ತಾನೆ. ನಂದು ನೋಡಿ, ಈ ಥರ ಇದು ಏನು ಮಂಚ ಎಲ್ಲ ಈ ಥರ ಕಾಟ್ಸ್ ಅಲ್ಲೇ ಸಟ್ಟಿದೆ. ಆ್ಯಕ್ಚುಲಿ 2 ರೂಮಿಗೂ, ಒಂದು ರೂಮಿಗೆ ಕೆಳಗಡೆ ನಂದೇನು ಬಟ್ಟೆ ಅಂಗಡಿ ಇದೆ ಅಲ್ಲಿಗೆ ಮಾತ್ರ ಒಂದು ಕಾಟ್ ಇಟ್ಕೊಂಡಿದ್ದೀವಿ ಅಷ್ಟೇ. ಎಲ್ಲದಕ್ಕೆ 2 ರೂಮಿಗೂ ಅಲ್ಲೇ ಸಟ್ಟಿದೆ. ಅದ್ರ ಒಳಗಡೆ ಎಲ್ಲ ಬಾಕ್ಸ್ ಥರ ಇದೆ, ಅಲ್ಲೇನಾದರೂ ಸ್ಟೋರ್ ಮಾಡ್ಕೋಬೋದು. ನಾನಲ್ಲಿ ಸುಮಾರು ಐಟಮ್ಗಳ ಸ್ಟೋರ್ ಮಾಡಿದ್ದೀನಿ. ನನ್ನ ಮಗಂದು ಡಾಲ್ಸು ಅದು ಇದು ಎಲ್ಲ ಸುಮಾರು ಇಟ್ಟಿದ್ದೀನಿ ಅಲ್ಲಿ. ಇಲ್ಲಿ ಕೆಳಗಡೆನೂ ಅಷ್ಟೇ, ಏನು ಎಕ್ಸ್ಟ್ರಾ ಯೂಸ್ ಮಾಡಲ್ಲ ಏನು ವಸ್ತುಗಳು, ಅದನ್ನೆಲ್ಲ ಇಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ, ಆ ರೂಮಲ್ದೇ ಈ ರೂಮಲ್ಲೂ ಕೂಡ ಎಲ್ಲ ರೆಡಿ ಆಯಿತು. ಎಲ್ಲ ಅಲ್ಲಲ್ಲೇ ಬುಟ್ಟಿ ಏನೇನಿದೆ ಮ್ಯಾಟು ಎಲ್ಲ ಅಲ್ಲೇ ಸೈಡಲ್ಲೇ ಇಟ್ಟಿರ್ತೀನಿ. ಬಟ್ ಬಟ್ಟೆಗಳಂತೂ ಈಗೆಲ್ಲ ರೆಡಿಯಾಗಿದೆ. ಬಟ್ ನಾಳೆ ನನ್ನ ಮಗನು ನನ್ನ ಹಸ್ಬೆಂಡು ಮತ್ತೆ ತಂದು ಅದೇ ಕೆಲಸ ಮಾಡ್ತಾರೆ. ಇದು ಸ್ವಲ್ಪ ಬೇಡ ಕೊಡೋಣ ಅಂತ ಎತ್ತಿಟ್ಟೆ ಇದನ್ನೆಲ್ಲ. ಎಲ್ಲ ಕ್ಲೀನ್ ಮಾಡಿದಾಗಲೇ ಸಿಕ್ತಾಗ್ಲೇ ಕೊಟ್ಟರೆ ಸರಿ, ಇಲ್ಲ ಅಂದರೆ ಅಲ್ಲೆಲ್ಲಾದ್ರೂ ಸೈಡಲ್ಲಿ ಇಟ್ಟು ಅಲ್ಲಿ ಮರ್ತೇ ಹೋಗುತ್ತೆ ನನಗೆ ಕೊಡೋದು. ಅದಕ್ಕೇ ಒಂದು ಸಲ ಕವರಿಗೆ ಹಾಕಿ ಎತ್ತಿಡ್ತೀನಿ. ಅದು ಕೊಡೋ ಅಷ್ಟರಲ್ಲಿ 2-3 ಕವರ್ ಆಗೋಗಿರುತ್ತೆ. ನೋಡಿ, ಮೇಲಿಂದು ಸೋಫಾ, ನನ್ನದು ದೇವ್ರ ಮನೆ ಮಾತ್ರ ಇನ್ನೂ ಓಪನ್ ಮಾಡಿಲ್ಲ. ಅದನ್ನೆಲ್ಲ ಎಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ಲಾಸ್ಟಿಗೆ ನಾನು ಹಬ್ಬ ಇನ್ನೊಂದು 4-5 ಡೇಸ್ ಇದೆ ನನಗೆ ಕ್ಲೀನ್ ಮಾಡ್ಕೋತೀನಿ. ಮುಂಚೆನೇ ಮಾಡಲ್ಲ, ಮಾಡಿದ್ರೆ ಮತ್ತೆ ಪೂಜೆ ಮಾಡ್ತಾಯಿರ್ತೀನಲ್ಲ, ಹಂಗಾಗಿ ನೀಟಾಗಿ ಡೀಪ್ ಕ್ಲೀನ್ ಮಾಡಬೇಕು ಅದನ್ನು. ನೋಡಿ, ಈ ಥರದ್ದು ಇಲ್ಲಿ ಈ ಕಡೆ ರೂಮ್ದೆಲ್ಲ ಎಲ್ಲ ಸೆಟ್ಟಾಯಿತು. ನಾನು ಎಷ್ಟು ಸಲ ಬಂದು ಎಲ್ಲ ಸರಿ ಮಾಡೋದ್ರೂ ನನ್ನ ಮಗ ಮೇಲೆ ಬಂದಾಗ ಮತ್ತೆಲ್ಲ ಒಂದೇ ಕಡೆ ತಂದು ಇಟ್ಟು ಎಲ್ಲ ಅವ್ನು ರೆಡಿ ಮಾಡೋಗ್ತಾನೆ. ನಾನು ನೀಟಾಗಿ ಸರಿ ಮಾಡಿದಾಗ ಫಸ್ಟು ಜೋಡಿಸ್ದಾಗ ಬಂದು ನಾನು ಸರಿ ಮಾಡೋಗ್ತೀನಿ. ಆಮೇಲೆ ಅವನ ಮೇಲೆ ಬಂದಾಗ ಅವನು ಒಂದೇ ಕಡೆ ಎಲ್ಲ ಇಟ್ಟು ಹೋಗಿರ್ತಾನೆ. ಇದಿಬ್ರದ್ದು ಇದು ನಡೀತಾನೆ ಇರುತ್ತೆ. ನಾನು ಬರೋದು, ರೇಗೋದು ಅವನ ಮೇಲೆ, ಮತ್ತೆ ತರೋದು, ಇಲ್ಲಿ ಇಡೋದು ಹೋಗೋದು. ಸೊ ಇದೆಲ್ಲ ಕ್ಲೀನ್ ಆಯಿತು. ಮೇಲೆಲ್ಲ ತಗೊಂಡೋಗಿ ಬೆಡ್ದು ಶೀಟು ಮತ್ತು ಸೋಫಾ ಸೆಟ್ ಕವರ್ಸು, ಮ್ಯಾಟು ಎಲ್ಲ ತಗೊಂಡೋಗಿಟ್ಟಿದ್ದೀನಿ. ಒಂದು ಎಷ್ಟಾಗುತ್ತೆ ಅಷ್ಟು ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತ. ಸೋಫಾ ಸೆಟ್ ಕವರ್ 2 ಸೆಟ್ಟು ಮತ್ತು ಎಲ್ಲ ಏನು ಕಾಟದ್ದು ಬೆಡ್ಶೀಟ್ಸು ಅದೆಲ್ಲ ಇತ್ತು. ಹಂಗಾಗಿ ಅದನ್ನು ಹಾಕೋಣ ವಾಷಿಂಗ್ ಮಿಷಿನಿಗೆ ಅಂತ ಒಂದು ಸಲ ಮೇಲೆ ಬಂದೆ. ನೋಡ್ತಾ ಇರ್ಬೋದು, ನಂದು ಟೆರೆಸ್ ಮೇಲೆ ಗಿಡಗಳದೆಲ್ಲ ತಂದಿರೋದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಟೆರೆಸ್ದು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಮತ್ತು ಸ್ಟಾರ್ಟಿಂಗ್ ತಂದಿದ್ದು ನರ್ಸರಿಯಿಂದ ತಂದಿದ್ದು ಗಿಡಗಳದಲ್ಲದೇ ಬೇರೆದನ್ನು ಕೂಡ ತಂದು ಹಾಕಿದ್ದೀನಿ. ನೋಡಿ, ನಾನು ಏನೋ ಒಂದು ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿ ಮೇಲೆ ಪಕ್ಷಿಗಳಿಗೆ ನೀರು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಲಾಸ್ಟಿಕ್ ಡಬ್ಬಿಲಿ ನೀರು ಹಾಕಿಟ್ಟಿರ್ತೀನಿ. ಅದೇನಾದ್ರು ಖಾಲಿಯಾಗಿದೆಯಾ ಅಂತ ನೋಡೋಣ ಅಂತ ಬಂದೆ. ಖಾಲಿಯಾಗಿದ್ದರೆ ಫಿಲ್ ಮಾಡಿ ಹೋಗ್ತೀನಿ. ಪಾಪ ಬಿಸಿಲು, ಇವಾಗೇನೋ ಸ್ವಲ್ಪ ಮಳೆ ಇದೆ, ಬಟ್ ಬಿಸಿಲಲ್ಲಿ ಎಷ್ಟು ಅಂದರೆ ಒಂದು 5 ನಿಮಿಷಕ್ಕೆ ನೀರು ಹಾಕಿದ್ರೆ ಬಂದು ಎಲ್ಲ ಕುಡ್ದೇ ಹೊಟ್ಟೋಗಿರೋವು. ನಾವು ಹೋಗಿ ಹಾಕ್ತಿದ್ದೆ ಅವಾಗವಾಗ. ಪಾಪ ಅವು ಎಲ್ಲೋಗ್ತವೆ. ಮಳೆಗಾಲ ಆದರೆ ಅಲ್ಲಿ ಇಲ್ಲಿ ನೀರಿರುತ್ತೆ, ಬೇಸಿಗೆಲಂತೂ ನೀರೇ ಇರಲ್ಲ. ಹಂಗಾಗಿ ಅವಾಗವಾಗ ಇಡ್ತಾ ಇರ್ತೀನಿ ನಾನು ಹಂಗೆ.
ಮಳೆಗಾಲದಲ್ಲೆಲ್ಲ ತೆಗೆದು ಚೆಲ್ಲಿ ತೊಳೆದು ವಾಶ್ ಮಾಡಿ ಇಟ್ಟಿರ್ತೀನಿ ಈ ಕಡೆ. ನೋಡಿ ವಾಷಿಂಗ್ ಮಿಷಿನಿಗೆ ಒಂದು ಸಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ತೆ. ಬಟ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ ತಕ್ಷಣ ಫುಲ್ ಅಂತ ಅನಿಸುತ್ತೆ, ಎಲ್ಲಾದರೂ ಓವರ್ಲೋಡ್ ಆಗುತ್ತೇನೋ ಅಂತ ಭಯ ಆಗಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಆದರೆ ಒಂದೊಂದು ಸಲ ಏನೋ ಹಂಗೆ ಓವರ್ಲೋಡ್ ಆಗಿದೆ ಅಂತ ಅಂದ್ಕೊಂಡು ಸ್ವಲ್ಪ ಹಾಕಿ ಸುಮ್ಮನಾಗಿ ಆನ್ ಮಾಡಿದ್ರೆ ಅದು ಎಕ್ಸ್ಟ್ರಾ ಲೋನೇ ಬಂದುಬಿಟ್ಟಿರುತ್ತೆ ಒಂದೊಂದು ಸಲ. ಒಂದೊಂದು ಸಲ ಸ್ವಲ್ಪ ಒಂದೇ ಒಂದು ಬಟ್ಟೆ ಜಾಸ್ತಿ ಆಗಿದ್ರೂ ಓವರ್ಲೋಡ್ ಆಗಿರುತ್ತೆ. ಸೊ ಏನಾದರೂ ಒಂದಾಗಿ ಒಂದು ಮಿಸ್ಟೇಕ್ ಆಗ್ತಿರುತ್ತೆ. ಬಟ್ ನೋಡಿ, ನಾನು ಇಲ್ಲೇ ವಾಷಿಂಗ್ ಮಿಷಿನ್ ಪಕ್ಕನೇ ಒಂದು ಡ್ರೈಯರ್ ಥರ ಇಟ್ಕೊಂಡಿದ್ದೀನಿ. ಅಲ್ಲಿ ಡಿಟರ್ಜೆಂಟು ಈ ಥರದ್ದೆಲ್ಲ ಏನು ಲಿಕ್ವಿಡ್ ಬರುತ್ತೆ ಇದ್ರದ್ದು ಅದನ್ನೆಲ್ಲ ಇಲ್ಲಿ ಇಟ್ಕೋತೀನಿ. ಮತ್ತು ಹಾಗೆಯೇ ಕಂಫರ್ಟು ಇದನ್ನೆಲ್ಲ ನಾನು ಟೈಡೇ ಬಳಸೋದು. ಆ್ಯಕ್ಚುಲಿ ವಾಷಿಂಗ್ ಮಿಷಿನಿಗೆ ಲಿಕ್ವಿಡ್ ಬಳಸ್ತೀನಿ, ನಾನು ಪೌಡ್ರ್ ಬಳಸಲ್ಲ. ತುಂಬ ಚೆನ್ನಾಗಿದೆ ಲಿಕ್ವಿಡು. ಪೌಡ್ರು ಬಳಸ್ಬೇಕಾದ್ರಂತೂ ಬಟ್ಟೆ ಮೇಲೆ ವಾಶ್ ಆದಮೇಲೂ ವೈಟ್ ಪುಡಿ ಥರ ಇರೋದು. ನನಗೆ ಏನಪ್ಪ ಮಾಡೋದು ಅಂತ ತಲೆ ಕೆಟ್ಟೋಗೋದು. ಈ ಲಿಕ್ವಿಡ್ ತುಂಬ ವರ್ಷದಿಂದ ನಾನು ಈ ಲಿಕ್ವಿಡೇ ಬಳಸ್ತಾ ಇರೋದು. ತುಂಬ ಚೆನ್ನಾಗಿದೆ, ಎಷ್ಟು ನೀಟಾಗಿ ವಾಶ್ ಆಗುತ್ತೆ. ಮತ್ತು ಅಲ್ಲಿ ಏನು ಡಸ್ಟ್ ಏನೂ ಇರಲ್ಲ, ಅಷ್ಟು ಚೆನ್ನಾಗಿ ವಾಶ್ ಆಗುತ್ತೆ. ನಾನೇನು ಮಾಡ್ತೀನಿ, ಡಿಟರ್ಜೆಂಟ್ ಪೌಡರ್ದು ಬಾಕ್ಸ್ ಇದೆಯಲ್ಲ ಅಲ್ಲಿಗೆ ಹಾಕಲ್ಲ. ಅಲ್ಲಿಗೆ ಹಾಕಿದ್ರೆ ಒಂದೊಂದ್ಸಲ ನೀರು ಫೋರ್ಸಾಗಿ ಒಂದೊಂದ್ಸಲ ಬಂದಿಲ್ಲ ಅಂದರೆ ಅದನ್ನು ಹಾಗೆ ಉಳ್ಕೊಳುತ್ತೆ. ಹಾಗಾಗಿ ನಾನು ಬಟ್ಟೆ ಮೇಲೇ ಓಪನ್ ಮಾಡ್ತೀನಲ್ಲ ಹಾಕ್ತೀನಲ್ಲ ಅಲ್ಲಿಗೆ ಹಾಕ್ಬಿಡ್ತೀನಿ. ನೀರು ಹೋಗುತ್ತಲ್ಲ ಆವಾಗ ಅದ್ರ ಜೊತೆನೇ ನೀಟಾಗಿ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲಿಕ್ವಿಡ್ಡು ಮತ್ತು ಕಂಫರ್ಟು ಎರಡು ಒಟ್ಟಿಗೆ ಹಾಕ್ಬಿಟ್ಟು ಆನ್ ಮಾಡ್ತೀನಿ. ನೋಡಿ, ಈ ಥರ ಒಂದು ಮುಂಚೆ ಡಬ್ಬಿಲಿ ತಗೊಳ್ತಾ ಇದ್ದೆ. ಆಮೇಲೆ ತುಂಬ ಡಬ್ಬಿಗಳದೇ ಒಂದು 4-5 ಚೀಲ ಆಗೋಗಿತ್ತು. ಅದನ್ನೆಲ್ಲ ಕಸಕ್ಕೆಲ್ಲ ಕೊಡೋದು. ಕಸಕ್ಕೆ ಪ್ಲಾಸ್ಟಿಕ್ ಅವ್ರಿಗೆ ಕೊಡೋಣ ಅಂತ ಅಂದರೆ ಒಂದ್ಸಲ ಪ್ಲಾಸ್ಟಿಕ್ ಅವ್ರು ತೊಗೋತಾರೆ, ಒಂದ್ಸಲ ಅಯ್ಯೋ ಬೇಡ ಅಂತಾರೆ. ಹಂಗಾಗಿ ಕಸಕ್ಕೆ ಒಂದ್ಸಲ ಪ್ಲಾಸ್ಟಿಕ್ಕಿಗೆ ಹೆಂಗಾಗುತ್ತೆ ಹಂಗೆ ಕೊಡ್ತಾಯಿರ್ತೀನಿ. ನೋಡಿ, ಅದನ್ನೆಲ್ಲ ಹಾಕಿ ಆನ್ ಮಾಡಿದೆ. ನೋಡೋಣ ಎಷ್ಟಾಗುತ್ತೆ. ನನಗೆಲ್ಲ ಓವರ್ಲೋಡ್ ಆಯ್ತೇನೋ ಅಂತ ಭಯ ಆಗ್ತಿತ್ತು. ಬಟ್ ಅದು ಹಂಗೇನು ಓವರ್ಲೋಡ್ ಏನು ಆಗಲಿಲ್ಲ. ಸ್ಟಾರ್ಟ್ ಮಾಡಿ ನಾನು ನೋಡೋಣ ಮತ್ತೆ ಮಿಕ್ಕಿದ್ದೀನಿ ಏನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇದನ್ನ ವಾಷಿಂಗ್ ಮಿಷಿನಿಗೆ ಹಾಕಿ ಬಂದುಬಿಟ್ರೆ ಒಂದು ಕೆಲಸ ಮುಗ್ದಂಗೆ. ನನಗೆ ಅದನ್ನೆಲ್ಲ ತೆಗ್ದು ನಾಳೆ ಹಾಕೋಣ ನಾಡ್ದು ಹಾಕೋಣ ಅಂತ ಇಡೋಕ್ಕಾಗಲ್ಲ. ನಂಗೆ ತೆಗ್ದಿದ್ದ ದಿನವೇ ಹಾಕ್ಬಿಟ್ರೆ ನಂಗೆ ಸಮಾಧಾನ. ಹಾಕಿ ತೆಗೆದು ವಾಶ್ ಮಾಡಿ ಒಣಗಾಕ್ಬಿಟ್ರೆ ಸಮಾಧಾನ ಆಗುತ್ತೆ. ತುಂಬ ಓವರ್ಲೋಡ್ ಏನಾಗಲಿಲ್ಲ, ಮೀಡಿಯಮ್ ಆಯಿತು. ನೋಡಿ, ನಾನು ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಷ್ಟೊಂದು ಹಾಕೋದ್ನಲ್ಲ, ಜಾಸ್ತಿ ಆಯ್ತೇನೋ ಅಂದ್ಕೊಂಡಿದ್ದೆ. ಬಟ್ಟು ಮೀಡಿಯಮ್ಮೇ ಇದೆ, ಆಗಲಿಲ್ಲ. ಸೊ ಅದೆಲ್ಲನ ಹಾಕಿ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿ ಅಲ್ಲೇನು ಗಿಡಗಳಿಗೆ ನೀರು ಹಾಕೋಕ್ಕಿತ್ತು ಅದನ್ನು ಸ್ವಲ್ಪ ಹಾಕಿ ಎಲ್ಲ ಮಾಡಿ ಕ್ಲೋಸ್ ಮಾಡ್ಕೊಂಡು ಬಂದೆ. ಅದೇ ಆಟೋಮೆಟಿಕ್ಕು, ಅದೇ ಆಗಿ ಆಫ್ ಆಗುತ್ತೆ. ಇದರಲ್ಲಿ ಟ್ಯಾಂಕಲ್ಲಿ ನೀರು ಒಂದಿದ್ರೆ ಸಾಕು. ನೋಡಿ, ಮನೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಒಂದೊಂದು ಸಲ ನನಗೆ ಡಸ್ಟು ಅನ್ನಿಸ್ತಾ ಇರುತ್ತೆ. ಏನಾದರೂ ಎಷ್ಟು ಕ್ಲೀನ್ ಮಾಡಿದರೆ ಎಲ್ಲರೂ ಒಂದು ಸೈಡ್ ಒಂದು ಸ್ವಲ್ಪ ಏನಾದರೂ ಗಲೀಜಿದ್ರೆ ಅಯ್ಯೋ ಗಲೀಜಿದೆಯೇನೋ ಅಂತ ಅನಿಸುತ್ತೆ. ಮೇಲೆಲ್ಲ ಹಾಸಿ ಎಲ್ಲ ಆಯಿತು. ಹಂಗಾಗಿ ಕೆಳಗಡೆ ಸೋಫಾ ಸೆಟ್ ಕವರ್ಗಳು ಅದೆಲ್ಲ ತೊಗೊಬಂದು ಇಟ್ಟೋಗಿದ್ದೆ. ಆ್ಯಕ್ಚುಲಿ ಮೇಲೆ ನಾನು ಬಂದು ಹಾಕೋಣ ಅಂತ ಎಲ್ಲ ಕ್ಲೀನಾಗಿತ್ತು. ಇದೊಂದು ಸೋಫಾ ಸೆಟ್ದೊಂದು ಕವರೊಂದು ಹಾಕೋಕ್ಕಿತ್ತು ಕೆಳಗಡೆ, ಅದನ್ನು ತಂದಿಟ್ಟಿದ್ದೆ. ಮೇಲಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಬಂದುಬಿಡೋಣ ಅಂತ ಅದನ್ನು ಹಾಕಿ ಎಲ್ಲ ರೆಡಿ ಆಯಿತು. ನೋಡ್ತಾ ಇರ್ಬೋದು ಇದೇನು ಅಂತ. ನನ್ನ ಹಸ್ಬೆಂಡು ಸಿಂಗರು ಆ್ಯಕ್ಚುಲಿ, ಏನು ಫಿಲಮ್ಗೆಲ್ಲ ಆ ಥರ ಎಲ್ಲ ಏನೂ ಆಡಿಲ್ಲ. ಜಸ್ಟ್ ಅವ್ರ ಕಂಪ್ನಿಲೆಲ್ಲ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಅಲ್ಲೆಲ್ಲ ಆಡಿದ್ದಾರೆ. ಅದೆಲ್ಲ ಅವ್ರಿಗೆ ಕಂಪ್ನಿಯಲ್ಲಿ ಪ್ರೋಗ್ರಾಮಲ್ಲಿ ಬಂದಿರೋದು ಪ್ರೈಸ್ಗಳು. ಇನ್ನೂ ತುಂಬ ಇತ್ತು. ನನ್ನ ಮಗ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಹಾಳು ಮಾಡ್ದೆ. ಆದರೂ ನಾನು ತುಂಬ ಅದನ್ನು ನೀಟಾಗಿ ಇಟ್ಕೋತೀನಿ. ನನಗಿಷ್ಟ ಆ ಥರದ್ದೆಲ್ಲ ಇಟ್ಕೊಳಕ್ಕೆ. ಬಟ್ ನನ್ನ ಮಗ ಒಂದೊಂದು ಸಲ ಯಾಮಾರಿಸಿ ತೆಗೆದು ಹಾಳೆ ಮಾಡ್ತಾನೆ. ಒಂದು 2-3 ಹಾಳು ಮಾಡಿಬಿಟ್ಟಿದ್ದಾನೆ. ನಂಗೆ ತುಂಬ ಬೇಜಾರಾಗುತ್ತೆ. ನಾನು ಅವ್ನಿಗೆ ಹೇಳ್ತಾ ಇರ್ತೀನಿ, ನೀನಂತೂ ಆಡಿ ತೊಗೊಬರಲ್ಲ ಪ್ರೈಸ್, ಅಪ್ಪ ತಂದಿರೋದನ್ನಾರು ನೀಟಾಗಿ ಇಟ್ಕೋ ಅಂತ ಹೇಳ್ತಾ ಇರ್ತೀನಿ. ಅವನು ಆಟ ಆಡೋಕ್ಕೆ ಅಂತ ಎತ್ಕೊಳೋದು, ಅವನಿಗೆ ಅದನ್ನ ನೋಡ್ತೀನಿ ಅಂತ ಎತ್ಕೋತಾನೆ. ಅದನ್ನೇನಾದ್ರು ಮುರಿಯೋದು ಕೀಳೋದು, ನಂಗೆ ತುಂಬ ಬೇಜಾರಾಗುತ್ತೆ. ಏನಾರು ಹಾಳು ಮಾಡಿದ್ರೆ 1-2 ಹಾಳು ಮಾಡಿಬಿಟ್ಟಿದ್ದಾನೆ. ಹಂಗಾಗಿ ಅವ್ನ ಕೈ ಸಿಗಬಾರ್ದು ಅಂತ ಸ್ವಲ್ಪ ಮೇಲೆ ಎತ್ತಿಟ್ಟಿದ್ದೀನಿ. ಆದರೂ ಒಂದೊಂದು ಸಲ ಹೋಗಿ ಸೋಫಾ ಹತ್ತಿ ನನ್ನ ಆ ಕಡೆ ಈ ಕಡೆ ಹೋದಾಗ ಹೋದಾಗ ಏನಾದರೂ ನೋಡಿ ಮುಟ್ಟಿ ರಿಪೇರಿ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ನಾನು ಗದ್ರಿಸಿದ್ರೆ ಸುಮ್ಮನೆ ಆಗ್ತಾನೆ. ಹಾಗೆ ಇವತ್ತು ಹೇಳಿದ್ನಲ್ವ, ಆವಾಗಲೇ ಕೆಲಸದ ಆಂಟಿ ಬಂದಿರಲಿಲ್ಲ. ಇದೆಲ್ಲ ಆಯಿತು. ಅದೆಲ್ಲ ಮಾಡಿ ಸಿಂಕಲ್ಲಿ ಪಾತ್ರೆ ಮಾತ್ರ ಇಟ್ಟಿದ್ದೆ, ಅದನ್ನು ಲಾಸ್ಟಿಗೆ ತೊಳ್ಕೊಳ್ಳೋಣ ಅಂತ. ನಾನು ಆ್ಯಕ್ಚುಲಿ ನಾನು ಪಾತ್ರೆಗಳನ್ನ ಲಾಸ್ಟಿಗೆ ತೊಳೆಯಲ್ಲ. ಆ್ಯಕ್ಚುಲಿ ಎಲ್ಲ ಡಸ್ಟೆಲ್ಲ ತೆಗ್ದಾದ್ಮೇಲೆ ಏನಾರು ಆಂಟಿ ಬಂದಿಲ್ಲ ಅಂದರೆ ನಾನು ಡಸ್ಟೆಲ್ಲ ತೆಗೆದು ಮನೆ ಒರೆಸೋಕ್ಕಿಂತ ಮುಂಚೆನೇ ಪಾತ್ರೆ ತೊಳೆದು ಆಮೇಲೆ ಮನೆ ಒರೆಸ್ಕೋತೀನಿ. ಬಟ್ ಇವತ್ತು ಬೇರೆದೆಲ್ಲ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಮನೆಯವ್ರಿಗೆ ತಿಂಡಿ ಅದೆಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿ ಇದನ್ನೆಲ್ಲ ಹಾಕಿ ಸುಮ್ಮನೆ ನನ್ನ ಮಗ ಆಮೇಲೆ ಡಸ್ಟಲ್ಲೆಲ್ಲ ಮುಟ್ಟಿ ಕಾಲೆಲ್ಲ ತುಂಬ್ಕೊಂಡು ಸೋಫಾ ಮೇಲೆಲ್ಲ ಕುತ್ಕೋತಾನೆ, ಬೆಡ್ ಮೇಲೆಲ್ಲ ಹತ್ತುತ್ತಾನೆ ಅಂತೇಳಿ ಅದನ್ನೆಲ್ಲ ರೆಡಿ ಮಾಡಿ ಬಂದು ಆಮೇಲೆ ನಾನು ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ.
ಆ್ಯಕ್ಚುಲಿ ನಾನು ಪಾತ್ರೆ ತೊಳ್ಕೊಳಕ್ಕೆ ಬಂದಾಗ ನನ್ನ ಹಸ್ಬೆಂಡು ನನ್ನ ಮಗನ ಪಾರ್ಕಿಗೆ ಕರ್ಕೊಂಡೋಗಿದ್ರು. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನೆಲ್ಲ ಇದೊಂದು ಕೆಲಸ ಮಿಕ್ಕಿತ್ತು, ಇದೊಂದು ತೊಳ್ಕೊಂಡು ಆಮೇಲೆ ಸ್ನಾನ ಎಲ್ಲ ಮಾಡೋಕ್ಕೆಲ್ಲ ರೆಡಿಯಾಗಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸರಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ. ಸುಮಾರು ಇತ್ತು ಪಾತ್ರೆ. ರಾತ್ರಿದು ಸ್ವಲ್ಪ ಇಟ್ಟಿದ್ದೆ, ಆಮೇಲೆ ಬೆಳಗ್ಗೆ ತಿಂಡಿ ತಿಂದಿದ್ದು ಅದೆಲ್ಲ ಇತ್ತು. ಎಲ್ಲ ತೊಳ್ಕೊಂಡು ಫಸ್ಟ್ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಬೇರೆದು ಮಾಡೋಣ ಅಂತ. ಎಷ್ಟೊತ್ತು ನನಗೆ ಹೆಂಗೆಂಗೋ ಹಿಂಗೆಲ್ಲ ತೊಳೆಯೋಕ್ಕಾಗಲ್ಲ. ನಂಗೆ ನೀಟಾಗಿ ತೊಳಿಬೇಕು, ನೀಟಾಗಿ ಉಜ್ಜಬೇಕು, ಹೋಗಬೇಕು. ನನ್ನ ನೋಡ್ತಾ ಇರ್ಬೋದು ನೀವು. ಒಂದೊಂದು ಸಲ ತೊಳೆದಾಗ್ಲೂ ಅಲ್ಲಿ ನೀರೇನಾದ್ರು ಕೆಳಗಡೆ ಚೆಲ್ಲುತ್ತೆ ಅಂತ ಒರೆಸಿ ಇಟ್ಕೋತೀನಿ. ನನಗೆ ಹಂಗೇ ಇಷ್ಟ. ನನಗೆ ಹೆಂಗೆಂಗೋ ಹಿಂಗೆಲ್ಲ ನೀರೆಲ್ಲ ಚೆಲ್ಕೊಂಡು ಕೆಳಗಡೆ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ನೆನೆಸ್ಕೊಂಡು ಆ ಥರ ಆಗಲ್ಲ. ನಂಗೆ ನೀಟಾಗಿರಬೇಕು. ನೀವು ಹಾಗೇನಾ? ಕಮೆಂಟ್ ಮಾಡಿ. ಇನ್ನೊಂದು ಸ್ವಲ್ಪ ಇತ್ತು ಪಾತ್ರೆ, ಆದರೆ ಬೆಳಗ್ಗೆ ತಿಂಡಿ ತಿಂದಿದ್ದು ಮತ್ತು ಬೆಳಗ್ಗೆ ಟೀ ಮಾಡಿದ್ದು ಅದೆಲ್ಲ ಸೇರ್ಕೊಂಡಿತ್ತಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ನೋಡಿ, ಈ ಕುಕ್ಕರ್ ತೊಳಿತಿದ್ದೀನಲ್ಲ, ಇದು ಸ್ಟೀಲ್ ಕುಕ್ಕರ್. ನಂದು ರೆಸಿಪೀಸ್ ಎಲ್ಲ ಹಾಕಿದ್ನಲ್ಲ, ಅದ್ರಲ್ಲಿ ನೀವು ನೋಡ್ಬೋದು. ಬರೀ ರೈಸಿಗೆ ಮಾತ್ರ ಇಟ್ಕೋತೀನಿ ನಾನು. ಬೇರೆ ಆ್ಯಕ್ಚುಲಿ ಇದು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. 3 ಬರುತ್ತೆ ಕುಕ್ಕರು, ಸ್ಟೀಲ್ ಕುಕ್ಕರ್ ಇದು. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಒಂದು ಲಿಡ್ಡಲ್ಲಿ 2 ಕುಕ್ಕರ್ದಂದರೆ ಒಂದು ಮುಚ್ಚಳಕ್ಕೆ 2 ಕುಕ್ಕರ್ ಇದೆ, ಇನ್ನೊಂದಕ್ಕೆ ಇನ್ನೊಂದು ಮುಚ್ಚಳ ಇದೆ. ಒಟ್ಟಿಗೆ 2 ಕುಕ್ಕರಿಂದ 1 ಮುಚ್ಚಳ, ಇನ್ನೊಂದಕ್ಕೊಂದು. ಬಟ್ ತುಂಬ ಚೆನ್ನಾಗಿದೆ. ಎಷ್ಟು ಯೂಸ್ ಮಾಡಿ ಡೈಲಿ ಅದನ್ನೇ ನಾನು ಯೂಸ್ ಮಾಡೋದು. ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಫ್ಲಿಪ್ಕಾರ್ಟಿಂದ ಇನ್ನೂ ಸುಮಾರು ಪಾತ್ರೆಗಳೆಲ್ಲ ತರಿಸಿದ್ದೀನಿ ಸ್ಟೀಲ್ದು. ಸುಮಾರು ಆ್ಯಕ್ಚುಲಿ ನಾನು ಕುಕ್ಕರ್ನು ಅಂತ ತೊಗೊಂಡಿದ್ದೆ ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟು. ಏನು ಈ ಸ್ಟೀಲ್ ಕುಕ್ಕರ್ ಹೇಳಿದ್ನಲ್ಲ ನಾನು, ಅದೇ 3 ಫಸ್ಟು. ಯಾಕೆ ತೊಗೊಂಡಿಲ್ಲ ಅಂದರೆ, ನನ್ನ ಹಸ್ಬೆಂಡ್ ಕಂಪ್ನಿ TVS, ನಾನು ಹೇಳ್ತಾ ಇರ್ತೀನಲ್ವ, ಅಲ್ಲಿಗೆ ಅಂದರೆ ಫೌಂಡರ್ಸ್ ಡೇ ಅಂತ ವರ್ಷ ಮಾಡ್ತಾರೆ ಅಂತ ಹೇಳಿದೆ ಅಲ್ವ ನಾನು. ಆ ಫೌಂಡರ್ಸ್ ಡೇನಲ್ಲಿ ಎಷ್ಟು ಪಾತ್ರೆ, ಎಷ್ಟು ಸ್ಟೀಲು ಪಾತ್ರೆಗಳು, ಎಷ್ಟು ಕುಕ್ಕರ್ಗಳು, ಮಿಕ್ಸಿಗಳು, ಗ್ರೈಂಡರು, ನಾನು ಯೂಸ್ ಮಾಡೋ ಸ್ಟವ್ ಕೂಡ ಅಲ್ಲಿ ಕಂಪ್ನಿಯಿಂದನೇ ಕೊಟ್ಟಿರೋದು, ಗಿಫ್ಟ್ ಬಂದಿರೋದು ನಮಗೆ. ಎಷ್ಟು ಪಾತ್ರೆಗಳು ಬಂದಿದೆ ಅಂತ ಅಂದರೆ, ಹಾಗೆಯೇ ಎಷ್ಟೊಂದು ಆರ್ಟ್ ಬಾಕ್ಸ್ಗಳು, ಮತ್ತು ಏನು ಸ್ಟೀಲ್ ಆರ್ಟ್ ಬಾಕ್ಸ್ ದೊಡ್ಡದೆಲ್ಲ ಕೊಟ್ಟಿದ್ದಾರೆ. ಮತ್ತು ಗ್ಲಾಸು, ಸ್ಪೂನು ಸೆಟ್ಟು, ತಟ್ಟೆ, ಲೋಟ, ಏನು ಬೌಲ್ಗಳು, ಸ್ಪೂನು, ಮತ್ತು ಸರ್ವಿಂಗ್ ಬೌಲ್ಗಳು ಎಷ್ಟು, ಮತ್ತು ಪಿಂಗಾಣಿದಂತೂ ಎಷ್ಟು, ಎಲ್ಲ ಪೂರ್ತಿ ಒಂದು ಸಂಸಾರಕ್ಕೆ ಏನು ಬೇಕು ಅಷ್ಟೆಲ್ಲ ಪೂರ್ತಿ ಕೊಟ್ಟಿದ್ದಾರೆ. ಅಷ್ಟರಲ್ಲೇ ನಾವು ಆರಾಮಾಗಿ ಜೀವನ ಮಾಡ್ಬೋದು. ಆ ಥರ TVS ಕಂಪ್ನಿ ಅಂದರೆ ಏನು ಸುಮ್ಮನೆನಾ? ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ, ಏನೇನೆಲ್ಲ ಇದೆ ಅಂತ ನಾನು ಅದ್ರ ಕಂಪ್ನಿ ಬಗ್ಗೆ ಒಂದು ಸಲ ಹೇಳ್ತೀನಿ. ನಾನು ನನ್ನ ಹಸ್ಬೆಂಡ್ನ ಕೇಳ್ತೀನಿ, ಹೇಳ್ಬೋದಾ ಏನು ಅಂತ. ಕೇಳಿ ನಾನು ಹೇಳು ತೊಂದರೆ ಇಲ್ಲ ಅಂತ ಅಂದರೆ, ನಾನು ಇನ್ನೊಂದು ಬ್ಲಾಗಲ್ಲಿ ಯಾವಾಗಲಾದರೂ ಹೇಳ್ತೀನಿ ಅದರದ್ದೇ ಒಂದು ಏನೇನು ಸ್ಪೆಷಾಲಿಟೀಸ್ ಇದೆ, ಅಲ್ಲಿ ಯಾವ ಥರ ಇದೆ, ಏನು ಎಂತು. ನನ್ನ ಹಸ್ಬೆಂಡ್ ಕೆಲಸಕ್ಕೆ ಸೇರಿ ಎಷ್ಟು ವರ್ಷ ಆಯಿತು, ಏನು ಯಾವ ಥರ ಇದೆ ಅಂತ ಎಲ್ಲ ಹೇಳ್ತೀನಿ ನೆಕ್ಸ್ಟು. ಅವ್ರನ್ನ ಕೇಳಿದ್ರೆ ನಾನೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಸಾಧಾರಣ ಏನೋ ಈ ಕಂಪ್ನಿ ಆಗಿದ್ದರೆ ಏನಾದರೂ ಒಂದು ಹೇಳ್ಬೋದಿತ್ತು, ಹಂಗೆಲ್ಲ ಹೇಳೋಂಗಿಲ್ಲ. ಸೊ ಅವ್ರನ್ನ ಕೇಳಿ ಹೇಳ್ಬೋದಾ ಅಂತ ಆಮೇಲೆ ಇನ್ನೊಂದು ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಕೆಲಸದ್ದು ಅದ್ರದ್ದೆಲ್ಲ ನನಗೇನು ಗೊತ್ತು ಅವ್ರನ್ನ ಕೇಳಿಬಿಟ್ಟು ನನ್ನ ಹಸ್ಬೆಂಡ್ನ ನಾನು ಹೇಳ್ತೀನಿ. ಮತ್ತು ಅದು ಬಿಟ್ಟರೆ ಪಾತ್ರೆಗಳು, ನೀವು ಎಂತೆಂಥ ಐಟಮ್ ಏನೇನು ಬಂದಿದೆ ಗೊತ್ತಾ? ನೀವು ನೋಡಿದ್ರೆ ನನ್ನ ಹತ್ರ ಇರೋ ಎಷ್ಟೊಂದು ಐಟಮ್ಗಳು, ಅದೆಲ್ಲ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇದನ್ನು ಕೂಡ ಕಂಪ್ನಿಯಿಂದ ಕೊಟ್ಟಿರೋದಾ ಅಂತ ಕೇಳ್ತೀರಾ. ಅಷ್ಟು ಚೆನ್ನಾಗಿದೆ ಸ್ಪೆಷಾಲಿಟೀಸ್ ಎಲ್ಲ. ನನ್ನ ಹತ್ರ ಇರೋ ಮುಕ್ಕಾಲು ಪಾತ್ರೆಗಳು ಅಲ್ಲಿಂದನೇ ಬಂದಿರೋದು ನನಗೆ. ನನಗಿನ್ನ ಎಕ್ಸ್ಟ್ರಾ ಅದೇ ಥರದ್ದು ಇದ್ಬೇಕು, ಇದೇ ಥರದ್ದು ಅದು ಬೇಕು ಅಂತ ಅಂದ್ಕೊಂಡು ತೊಗೊಂಡಿರೋದು ಬಿಟ್ಟರೆ, ನನ್ನ ಮುಕ್ಕಾಲು ಪಾತ್ರೆಗಳು ಸುಮಾರು ಈಗ ಒಂದು 4 ವರ್ಷದಿಂದ ನಾನು ಏನು ಪಾತ್ರೆಗಳು ಎಕ್ಸ್ಟ್ರಾ ತೊಗೋತಿರೋದು. ಇವಾಗ ಬೇರೆದು ಬೆಳ್ಳಿ ಕಾಯಿನ್ಗಳು, 1-2 ಸಲ ಗೋಲ್ಡ್ ಕಾಯಿನ್ ಬಂದಿದೆ. ಅಂದರೆ ನನಗೆ ಗೊತ್ತಿರೋಂಗೆ ಒಂದು ಸಲ ಬಂದಿದೆ. ಮುಂಚೆ ಸ್ಟಾರ್ಟಿಂಗಲ್ಲಿ ನನ್ನ ಹಸ್ಬೆಂಡು ಕೆಲಸಕ್ಕೆ ಸೇರಿದಾಗ ಒಂದು ಬಂದಿತ್ತಂತೆ. ಇವಾಗ ನನಗೆ ಗೊತ್ತಿರೋಂಗೆ ಒಂದು ಬಂದಿದೆ. ಹಂಗಾಗಿ ಬೆಳ್ಳಿ ಕಾಯಿನ್ಗಳು ಅದು ಇದು ಬೇರೆ ಏನೇನೋ ಕೊಡ್ತಾ ಇರ್ತಾರೆ. ಹಂಗಾಗಿ ಈಗ ಪಾತ್ರೆಗಳು ಆ ಥರದ್ದೇನು ಕೊಡ್ತಾಯಿಲ್ಲ. ಯಾಕೆಂದರೆ ಒಂದು ಸಲ ಏನು ಕೊಟ್ಟಿರ್ತಾರೆ ಅದನ್ನು ಬಿಟ್ಟು ಬೇರೆ ನೆಕ್ಸ್ಟ್ ಕೊಡ್ತಾರೆ. ಎಷ್ಟೊಂದು ಪಾತ್ರೆಗಳು, ನೀವು ನಂಬಲ್ಲ. ನೀವು ನಮ್ಮ ಮನೇಲಿ ಎಷ್ಟು ಪಾತ್ರೆಗಳಿದೆ ಅಂತ ಅಂದರೆ, ಎಷ್ಟು ಏನು ಕುಕ್ಕರ್ಗಳು ನನ್ನ ಹತ್ರ ಎಷ್ಟಿದೆ,
ಸಿಲ್ವರ್ ಕುಕ್ಕರ್ಗಳು 7.5 ಲೀಟ್ರದ್ದು ನಾನೇನು ಸಾಂಬಾರಿಗೆಲ್ಲ ಇಡ್ತೀನಿ, ಮತ್ತು 3 ಲೀಟ್ರದ್ದು 5 ಲೀಟ್ರದ್ದು ಎಷ್ಟೊಂದು ಕುಕ್ಕರ್ಗಳೆಲ್ಲ ಕಂಪ್ನಿಲೇ ಕೊಟ್ಟಿರೋದು. ನಾನು ಅದನ್ನೇ ಯೂಸ್ ಮಾಡೋದು. ತುಂಬ ಕ್ವಾಲಿಟಿ ಅಂತೂ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದು, ನನಗೆ ಬಿಸಾಕೋಕ್ಕೂ ಮನಸ್ಸಿಲ್ಲ. ಸ್ವಲ್ಪ ಅಂದರೆ ಒಂದು 2 ಕುಕ್ಕರು ಹಳೇವಾಗಿದೆ. ಒಂದೊಂದು ಸಲ ವಿಷಲ್ ಬರೋಲ್ಲ, ಅದನ್ನೇ ಬೆಲ್ಟ್ ಚೇಂಜ್ ಮಾಡೋದು, ಅದನ್ನು ಚೇಂಜ್ ಮಾಡೋದು, ಇದನ್ನು ಚೇಂಜ್ ಮಾಡೋದು. ಲಿಡ್ಗಳೆಲ್ಲ ಕೆಲವು ಹೊಟ್ಟೋಗಿದೆ, ಆ ಲಿಡ್ಗಳನ್ನ ಹಾಕಿಸ್ಕೊಳೋದು ಮತ್ತು ಯೂಸ್ ಮಾಡೋದು. ಒಂದೊಂದು ಸಲ ಅಂತ ಇರ್ತಾರೆ ನನ್ನ ಹಸ್ಬೆಂಡ್, ಅದು ಎಷ್ಟು ವರ್ಷ ಇನ್ನೂ ಯೂಸ್ ಮಾಡ್ತೀಯ ಅವನ್ನೇ ಅಂತ. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನಂಬರ್ 1 ಕ್ವಾಲಿಟಿ. ಹಾಗೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡೋ ಅಷ್ಟೇ ನನ್ನ ಹಸ್ಬೆಂಡು ನನ್ನ ಮಗನ ಪಾರ್ಕಿಂದ ಕರ್ಕೊಂಡು ಬಂದೇ ಬಿಟ್ರು. ಅಯ್ಯೋ ಇನ್ನೂ ಆಗಿಲ್ವಾ ನಿಂದು, ಅವತ್ತು ಸಂಡೇ ಆಗಿದ್ದರಿಂದ ನಂದು ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಆರಾಮಾಗಿ ರೆಸ್ಟ್ ಮಾಡೋಣಪ್ಪ ಅಂತ ನಾನು ಅನ್ಕೋತಾ ಇದ್ದರೆ, ಅವ್ರು ನೋಡಿದ್ರೆ ಆಗ್ಲೇ ಎಲ್ಲ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳೋಗಿದ್ರು, ನೀನು ಬೇಗ ನಾನು ಬರೋಷ್ಟೇ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿರು, ಆಮೇಲೆ ಅವನಿಗೂ ಮಾಡಿಸಿ ನಾವೆಲ್ಲ ರೆಡಿಯಾಗಿ ಹೋಗೋಣ ಅಂತ ಹೇಳಿದರು. ನಂದು ಇನ್ನೂ ಇದೇ ಮುಗ್ದಿರಲಿಲ್ಲ. ಆಗಲೇ ಬಂದು ಅಯ್ಯೋ ಹಂಗೆ ಹಿಂಗೆ ಅಂತ ಇದ್ರು, ಇನ್ನೂ ಮುಗ್ದಿಲ್ವ ನಿನ್ನ ಕೆಲಸ, ಬೆಳಗಿಂದ ಇದೇ ಆಗೋಯ್ತು, ನಾನು ಮನೇಲಿ ಇದ್ದಿದ್ದ ದಿನನೇ ಇದನ್ನೆಲ್ಲ ಇಟ್ಕೋತೀಯಾ ಅಂತ ಅಂತಾರೆ. ಬೇರೆ ಟೈಮಲ್ಲಿ ಇಟ್ಕೊಳಕ್ಕೆ ನನಗೆ ಆಗಲ್ಲ, ಅವ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ನನ್ನ ಮಗನ, ನನಗೆ ಬೇರೆ ಕೆಲಸ ಇರುತ್ತೆ, ನಂದು ರೆಸಿಪೀಸ್ ಶೂಟ್ ಮಾಡೋದಿರುತ್ತೆ, ವ್ಲಾಗ್ಸಿಗೆಲ್ಲ ಶೂಟ್ ಮಾಡೋದಿರುತ್ತೆ. ನಾನು ಟೆರೆಸ್ ಮೇಲೆ ನಾನೇನು ಗಾರ್ಡನ್ ಥರ ಎಲ್ಲ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಸರಿ ಮಾಡೋದು ಏನೇನೋ ಇರುತ್ತೆ ಆ್ಯಕ್ಚುಲಿ. ಅದನ್ನೆಲ್ಲ ಬಿಟ್ಟು ನಾನು ಬೇರೆದೇನು ಎಕ್ಸ್ಟ್ರಾ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ. ಕೆಲಸದ ಆಂಟಿ ಆ್ಯಕ್ಚುಲಿ 6:30ಗೆಲ್ಲ ಬಂದುಬಿಡ್ತಾರೆ ಬೆಳಗ್ಗೆನೇ. ಅವ್ರು ಬಂದು ಬೇಗ ಅವರು ಮುಗಿಸ್ಕೊಂಡು ಕೆಲಸ ಹೊರ್ಟೋಗ್ಬಿಡ್ತಾರೆ. ಅವ್ರು ಕೆಲಸ ಮಾಡಿ ಹೊರ್ಟೋದ್ಮೇಲೆ ನನಗೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ತೆಗೆದು ಎಲ್ಲ ಗುಡಿಸಿ ಒರೆಸಿ ಹೋಗಿರ್ತಾರೆ. ಹಂಗಾಗಿ ಅವ್ರು ಯಾವತ್ತು ಬಂದಿರಲ್ಲ ಅವತ್ತೇ ನಾನು ಆ್ಯಕ್ಚುಲಿ ಡೀಪ್ ಕ್ಲೀನ್ ಇಲ್ಲದೆ ಆ ಥರದ್ದೆಲ್ಲ ಇಟ್ಕೋತೀನಿ. ಅರ್ಜೆಂಟಲ್ಲಿ ಆವಾಗ ಅವ್ರು ಬಂದಾಗ ಪಾಪ ಅವರು ಬೇರೆ ಮನೆ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಇದನ್ನೆಲ್ಲ ಅವ್ರು ನಿಲ್ಲಿಸ್ಕೊಂಡು ಅದನ್ನೆಲ್ಲ ಡಸ್ಟ್ ಎಲ್ಲ ತೆಗೆಯೋದು ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. ಹಂಗಾಗಿ ಅವ್ರು ಯಾವತ್ತು ಬಂದಿರಲ್ಲ, ಕೆಲಸಕ್ಕೆ ರಜೆ ಹಾಕಿರ್ತಾರೆ, ಅವತ್ತು ನಾನು ಈ ಥರದ್ದು ಸಂಡೇ ಸಿಕ್ಕರಂತೂ ನನಗಿನ್ನೂ ಖುಷಿ. ಆರಾಮಾಗಿ ನನ್ನ ಹಸ್ಬೆಂಡ್ ನನ್ನ ಮಗನ ಜೊತೆ ಏನಾದರೂ ಮಾಡೋದು, ಪಾರ್ಕಿಗೆ ಹೋಗೋದು, ಅದು ಇದು ಏನಾದರೂ ಸ್ಪೆಂಡ್ ಮಾಡ್ತಾ ಇರ್ತಾರೆ, ನಾನು ಅಷ್ಟಲ್ಲಿ ನೀಟಾಗಿ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಇವಾಗ ಹಿಂಗೆ ಮನೆ ಬೆಳಗ್ಗೆ ಹಿಂಗಿತ್ತು, ಇವಾಗ ಈ ಥರ ಎಲ್ಲ ರೆಡಿ ಆಯಿತು. ನೋಡೋಣ ಬನ್ನಿ ಕೆಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇದಲ್ದೇ ನಂದು ಬಟ್ಟೆ ಅಂಗಡಿ ಇದೆ ಅಂತ ಹೇಳಿದ್ನಲ್ಲ ಕೆಳಗಡೆ, ಅದು ಕೂಡ ಆ ಕಡೆ ರೂಮಲ್ಲಿ, ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಸಿಂಪಲಾಗಿ ತೋರಿಸ್ತೀನಿ, ಅದರದ್ದೇ ಒಂದು ವ್ಲಾಗ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಏನೇನು ಯಾವ್ಯಾವ ಥರದ್ದು ನಂದು ಸೀರೆಗಳು ತರಿಸ್ತೀನಿ, ಯಾವ್ಯಾವ ಥರದ್ದು ಡ್ರೆಸ್ಸು, ಲೇಡೀಸ್ ಮಾತ್ರ ಅಷ್ಟೇ ಇರೋದು. ಅದನ್ನೆಲ್ಲ ಅಂದರೆ ಆನ್ಲೈನಲ್ಲಿ ನಾನು ಜಾಸ್ತಿ ಏನು ಬಿಸ್ನೆಸ್ ಮಾಡಲ್ಲ, ಏಕೆಂದರೆ ಆನ್ಲೈನ್ ಬಿಸ್ನೆಸ್ಸು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಏಕೆಂದರೆ ಬೇರೆಯವರೆಲ್ಲ ಹೇಳೋದು ಮಾಡೋದು ಎಲ್ಲ ನೋಡ್ತಾ ಇದ್ದೆ ನಾನು. ಎಷ್ಟೊಂದು ಜನ ಮೀಶೋದಲ್ಲೆಲ್ಲ ಈ ಥರದ್ದೆಲ್ಲ ಬಿಸ್ನೆಸ್ ಎಲ್ಲ ಮಾಡ್ಬೋದು, ಬಟ್ ಅವ್ರು ಏನು ಮಾಡ್ತಾರಂತೆ ಅಂದರೆ ಎಷ್ಟೊಂದು ಜನ ಹೇಳಿರೋದನ್ನೆಲ್ಲ ಲೈವಾಗಿ ವಿಡಿಯೋದಲ್ಲಿ ನೋಡಿ ನನಗೆ ಒಂಥರ ಬೇಜಾರಾಗೋಯಿತು. ತರಿಸ್ಕೊಳ್ತಾರಂತೆ, ಆಮೇಲೆ ತರಿಸ್ಕೊಂಡು ಇದೆಲ್ಲ ನೀವು ಕಳಿಸಿರೋದು ಬೇರೆದು ಅಂತ ಬೇರೆದು ಹಾಕಿ ಚೆನ್ನಾಗಿಲ್ಲದನ್ನೆಲ್ಲ ಕಳಿಸಿ, ಸುಮ್ಮನೆ ಪಾಪ ಕೊರಿಯರ್ ಚಾರ್ಜು ವೇಸ್ಟು, ಅವ್ರು ಬಂಡವಾಳ ಹಾಕಿರೋದು ವೇಸ್ಟು. ಅದನ್ನೆಲ್ಲ ನೋಡಿ ಅಪ್ಪ ನನಗಂತೂ ಈ ಥರದ್ದು ಬೇಡವೇ ಬೇಡಪ್ಪ, ನನಗಿಲ್ಲೇ ಮನೆ ಹತ್ರನೇ ಮತ್ತು ನನಗೆ ಗೊತ್ತಿರೋರು ಪರ್ಚೇಸ್ರು, ನನ್ನ ಫ್ರೆಂಡ್ಸು, ಅವರು ಇವರು ಸರ್ಕಲ್ಸಲ್ಲೇ ನನಗೆ ಬಟ್ಟೆ ಎಲ್ಲ ತೊಗೋತಾರೆ. ಆ್ಯಕ್ಚುಲಿ ನಾನು ಕಂತಿಗೂ ಕೊಡ್ತೀನಿ. ಹಂಗಾಗಿ ನಾನು ಆ ಥರ ಆನ್ಲೈನ್ ಬಿಸ್ನೆಸ್ಸಿಗೆ ನಾನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ನನಗೆ ಅದಕ್ಕೆಲ್ಲ ಮಾಡಿಕೊಂಡು ಟೈಮ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮು ಇರಲ್ಲ ನನಗೆ. ಹಾಗಾಗಿ ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಇಲ್ಲಿ ನಾನು ಅದಕ್ಕೇನು ತುಂಬ ಟೈಮ್ ಸ್ಪೆಂಡ್ ಮಾಡಲ್ಲ. ಮಾಮೂಲಿ ಸ್ಟಾಕ್ ತರಿಸ್ತೀನಿ, ಖಾಲಿ ಆದಂಗೆ ಎಲ್ಲರೂ ಬರ್ತಾರೆ ತೊಗೊಂಡೋಗ್ತಾರೆ. ಕೆಲವ್ರು ಕ್ಯಾಶ್ ಕೊಟ್ಟು ತೊಗೊಂಡೋಗ್ತಾರೆ, ಕೆಲವ್ರು ಕಂತಿಗೆ ತೊಗೊಂಡೋಗ್ತಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ಯಾರನ್ನೂ ಕೆಲಸಕ್ಕೂ ಇಟ್ಕೊಂಡಿಲ್ಲ. ನನ್ನದೇ ಮನೇಲಿ ಕೆಳಗಡೆ ಏನು ಮುಂಚೆ ಅದೇನೋ ಪಾರ್ಲರ್ ಇತ್ತಂತೆ, ಅದನ್ನು ನಾನು ಒಳಗಡೆಯಿಂದನೇ ಕ್ಲೋಸ್ ಮಾಡಿಸ್ಕೊಂಡು ನಾನು ಬಟ್ಟೆ ಅಂಗಡಿನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಹೋದರೆ ಆ್ಯಕ್ಚುಲಿ ಮುಂಚೆ ಇಲ್ಲಿ ಕಾಟ್ ಇಟ್ಟಿರಲಿಲ್ಲ, ಹಂಗೇ ಬಿಚ್ಚಿಟ್ಟಿದ್ವಿ ನಾವು. ಕುತ್ಕೊಂಡು ಬಟ್ಟೆ ಎಲ್ಲ ತೋರ್ಸೋಕ್ಕೆ ಮಾಡೋಕ್ಕೆ ಚೆನ್ನಾಗುತ್ತೆ ಅಂತ ಆ್ಯಕ್ಚುಲಿ ಅದನ್ನು ಹಾಕಿಸ್ಕೊಂಡೆ. ಬೆಡ್ಡು ಕೂಡ ಮೇಲಿತ್ತು, ಅದನ್ನು ತರಿಸಿ ಹಾಕಿಸ್ಕೊಂಡೆ. ಬೇರೆ ಬೆಡ್ನ ಮಂಚಕ್ಕೆಲ್ಲ ಸ್ಟಿಚ್ ಮಾಡಿಸ್ಕೊಂಡ್ವಿ ಅಲ್ಲಿ. ಹಾಗಾಗಿ ನೋಡಿ ನಾನು ಸಿಂಪಲಾಗಿ ಈ ಥರದ್ದು ಜಸ್ಟ್ ರ್ಯಾಕ್ ಥರ ಮಾಡಿಸ್ಕೊಂಡು ವುಡ್ಡಲ್ಲಿ ಮಾಡ್ತೀನಿ. ನೋಡಿ ಇಲ್ಲೆಲ್ಲ ನೈಟಿಗಳು, ಪೆಟಿಕೋಟ್ಸು, ಮತ್ತು ಏನು ಸೆಟ್ಟು, ಪ್ಲಾಜಾ ಪ್ಯಾಂಟು ಮತ್ತು ಪಟೇಲ ಪ್ಯಾಂಟು ಆ ಥರದ್ದೆಲ್ಲ ಇದೆ. ಮತ್ತು ಸೆಟ್ ಬರುತ್ತಲ್ಲ, ಡ್ರೆಸ್ಸು ಮತ್ತು ಟಾಪು ಆ ಥರ, ಪ್ಯಾಂಟು ಮತ್ತು ಟಾಪು ಆ ಥರದ್ದೆಲ್ಲ ಇದೆ. ಸ್ಯಾರೀಸು, ಕ್ರೇಪ್ ಸಿಲ್ಕ್ ಸ್ಯಾರೀಸೇ ಆ್ಯಕ್ಚುಲಿ ಜಾಸ್ತಿ ಸೇಲ್ ಮಾಡೋದು ನಾನು. ನನ್ನ ಫಸ್ಟ್ ಪ್ರಿಫರೆನ್ಸು ಸ್ಯಾರಿಗೇ. ತುಂಬ ಜನ ಫಸ್ಟು ಸ್ಯಾರಿನೇ ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. ಆಮೇಲೆ ಡ್ರೆಸ್ಸು ಎಲ್ಲ ಕೇಳಿದ್ರಿಂದ ನಾನು ಅದನ್ನು ಕೂಡ ಸೇಲ್ ಮಾಡ್ತೀನಿ, ತರಿಸ್ತೀನಿ. ಇದು ಏನು ಹೋಲ್ಸೇಲಲ್ಲಿ ತರಿಸ್ತೀನಿ. ಮತ್ತು
ಇಲ್ಲೇ ಮೈಸೂರಲ್ಲೂ ಕೆಲವು ಹೋಲ್ಸೇಲ್ ಅಂಗಡಿಗಳಿದೆ, ಅಲ್ಲೂ ತರ್ತೀನಿ. ಎಲ್ಲೆಲ್ಲಿ ನನಗೆ ಬಟ್ಟೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ, ಸ್ವಲ್ಪ ರೈಟು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಫಸ್ಟ್ ನೋಡಿ ನಾನು ತರಿಸ್ತೀನಿ. ನನಗಿಷ್ಟ ಆಗಬೇಕು ಪರ್ಸ್ನಲಾಗಿ. ನೋಡಿ ನನ್ನ ಮಗ ಬ್ಯಾಗ್ ಎಲ್ಲ ತಗೊಬಂದು ಇಲ್ಲೇ ಮುಂಚೆ ಇಲ್ಲಿ ಕೂರ್ತಾನೆ ಇರಲಿಲ್ಲ. ಅವ್ರ ಮೇಡಮು ಬಟ್ಟೆ ತೊಗೊಳ್ತಾರೆ ಆ್ಯಕ್ಚುಲಿ, ಅವ್ರ ಸ್ಕೂಲ್ ಮೇಡಮ್ಮು. ಅವರು ಒಂದಿನ ಬಂದು ಬಟ್ಟೆ ತೊಗೊಳಕ್ಕೆ ಅಂತ 1-2 hours ಅಲ್ಲಿ ಸ್ಪೆಂಡ್ ಮಾಡಿದ್ರು. ಸೊ ಅವತ್ತಿಂದ ಜಾಗ ಬಿಟ್ಟು ಅಲ್ಲೇ ಬಂದು ಕೂತ್ಕೊಳೋದು, ಅಲ್ಲೇ ಓದೋದು, ಈ ಥರ ಎಲ್ಲ ಮಾಡ್ತಾನೆ. ಇನ್ನೊಂದು ವ್ಲಾಗಲ್ಲಿ ನಾನು ಹೇಳ್ತೀನಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.